ಊರು ಬಸ್ ಹತ್ಕೊಂಡು ಊರಿಗೆ ಬಂದ್ವಿ. ಫೈನಲಿ ಮೈಸೂರಿಗೆ ಬಂದು ರೀಚ್ ಆದ್ವಿ. ಅಮ್ಮನ ಮನೆಗೆ ಹೋಗೋದಕ್ಕೆ ಸ್ವಲ್ಪ ಬಸ್ ಸ್ಟಾಪಿಂದ ನಡಿಬೇಕು. ಈ ಬೇಸಿಗೆಗಾಲದಲ್ಲಿ ತಿನ್ನೋದಕ್ಕೆ ಒಂದು ಬೆಸ್ಟ್ ತರಕಾರಿ ಅಂದರೆ ಇದೇನೆ. ಈ ತರಕಾರಿಯಿಂದ ಸಾಗು ಮಾಡಿ ತುಂಬಾ ರುಚಿಕರವಾಗಿರುತ್ತೆ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸುಶ್ರಾ ಮಲ್ಲೇಶ್ ವ್ಲಾಗ್ಸ್ ಚಾನೆಲ್. ಬೇಸಿಗೆಗಾಲದಲ್ಲಿ ಈ ಒಂದು ತರಕಾರಿನ ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಬೆನಿಫಿಟನ್ನು ನಾವು ಪಡ್ಕೊಳ್ಬೋದು. ಸೋರೆಕಾಯಲ್ಲಿ ಅತಿ ಹೆಚ್ಚು ನೀರಿನಾಂಶ ಇರೋದ್ರಿಂದ, ಅಂದರೆ ಸುಮಾರು 96% ಇದರಲ್ಲಿ ನೀರಿನಾಂಶ ಇರುತ್ತೆ. ಜೊತೆಗೆ ತುಂಬಾ ಪೋಷಕಾಂಶಗಳಿಂದ ಕೂಡಿರೋದ್ರಿಂದ ಇದು ತಿನ್ನೋದಕ್ಕೆ ತುಂಬಾ ಆರೋಗ್ಯಕರ ತರಕಾರಿ. ಮೊದಲು ಸೋರೆಕಾಯಲ್ಲಿ ಮೇಲ್ಗಡೆ ಸಿಪ್ಪೆನ ಚೆನ್ನಾಗಿ ಒರ್ಕೊಂಡು ಅದರ ಒಳಗಡೆ ಇರುವಂತಹ ತಿರುಳನ್ನು ಕೂಡ ತಕ್ಕೊಂಡು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಮಿಕ್ಸಿ ಜಾರ್ಗೆ 1 ಹೋಳಷ್ಟು ಕಾಯಿನ ತುರ್ಕೊಂಡು ಅದನ್ನು ಹಾಕ್ಕೊಂಡು, ನಂತರ 1 ಇಂಚಷ್ಟು ಶುಂಠಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಈರುಳ್ಳಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚು ಚಕ್ಕೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ಬಂದರೆ ಮಸಾಲ ರೆಡಿಯಾಗಿ ಹೋಗುತ್ತೆ. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಒಗ್ಗರಣೆ ಹಾಕಿ ಅದಕ್ಕೆ ಹಚ್ಚಿಟ್ಟಿರುವಂತಹ ಟೊಮೊಟೊನು ಕೂಡ ಹಾಕ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರುವಂತಹ ಸೋರೆಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ. ಜೊತೆಗೆ ನಾವು ರುಬ್ಬಿಟ್ಕೊಂಡಿರುವಂತಹ ಹಸಿ ಮಸಾಲನೂ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ನಾವು ಎಲ್ಲ ವಸ್ತುಗಳನ್ನು ಕೂಡ ಹಸಿಯಾಗಿ ಹಾಕಿರೋದ್ರಿಂದ ಆ ಎಲ್ಲ ಹಸಿ ವಾಸನೆಯೂ ಕೂಡ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ನಂತರ ಸ್ವಲ್ಪ 1-2 ಸೌಟಷ್ಟು ಸಾಂಬಾರು ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಒಂದು ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾದ ಸೋರೆಕಾಯಿನ ಸಾಗು ರೆಡಿಯಾಗುತ್ತೆ. ಇದನ್ನು ದೋಸೆ ಜೊತೆ ಹಾಕಿರ್ಬೋದು, ಚಪಾತಿ ಜೊತೆ ಹಾಕಿರ್ಬೋದು, ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ. ಸೋರೆಕಾಯಲ್ಲಿ ತುಂಬಾ ಫೈಬರ್ ಅಂಶ ಇರೋದ್ರಿಂದ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಜೊತೆಗೆ ಮಲಬದ್ಧತೆಯೂ ಕೂಡ ತಡೆಯುತ್ತೆ. ತೂಕ ಇಳಿಕೆಗೂ ಕೂಡ ತುಂಬಾ ಸಹಾಯಕಾರಿ. ದೇಹವನ್ನು ಯಾವಾಗಲೂ ಕೂಡ ಹೈಡ್ರೇಟ್ ಆಗಿರೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮಧುಮೇಹ ಇರೋರು ಕೂಡ ಇದನ್ನು ಸೇವನೆ ಮಾಡೋದ್ರಿಂದ ಮಧುಮೇಹನೂ ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಜೊತೆಗೆ ಚರ್ಮದ ಕಾಂತಿಗೂ ಕೂಡ ತುಂಬಾ ಸಹಾಯಕಾರಿ. ಈ ಒಂದು ಸೋರೆಕಾಯಿಂದ ಪಲ್ಯ ಮಾಡ್ಬೋದು, ಅಥವಾ ಸಾಂಬಾರನ್ನ ಮಾಡ್ಕೊಂಡು ತಿನ್ಬೋದು, ಅಥವಾ ಸೂಪ್ ಥರ ಚಟ್ನಿನ ಮಾಡಿಕೊಂಡು ಸೇವನೆ ಮಾಡ್ಬೋದು. ಜೊತೆಗೆ ಪ್ಲೇನಾಗಿ ಇದರದ ಜ್ಯೂಸ್ ಮಾಡಿಕೊಂಡು ಕೂಡ ಬಳಸೋದ್ರಿಂದ ಶುಗರ್ನು ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಸಹಾಯಕಾರಿ. ನಾವು ಇಲ್ಲಿ ದೋಸೆ ಜೊತೆ ಸೋರೆಕಾಯಿ ಸಾಗು ಮತ್ತು ಚಟ್ನಿನ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದ್ವಿ. ತುಂಬಾ ಟೇಸ್ಟಾಗಿ ಇತ್ತು. ಇದೇ ಥರ ಯೂಸ್ಫುಲ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿದು ಬ್ಯಾಕ್ಗ್ರೌಂಡಲ್ಲಿ ಏನೋ ಬಸ್ ಕಾಣಿಸ್ತಾ ಇದೆ ಅಂಥೇಳಿ ಅಂದ್ಕೊಳ್ತಿದ್ದಾರಾ? ಹೌದು, ಇವತ್ತು ನಾವು ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂಥೇಳಿ ಅಂದ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ. ತುಂಬ ಟೈಮಿಂದ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದೆ. ಕೊನೆಗೂ ಈಗ ಕಾಲ ಕೂಡ ಬಂತು ಅಮ್ಮನ ಮನೆಗೆ ಹೋಗೋದು. ಯಾಕೆ ಅಂದರೆ ನಾನು ತುಂಬ ಟೈಮಿಂದನೂ ಕೂಡ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದೆ. ಆಗ ನನ್ನ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಮ್ಮ ಅತ್ತೆಯವರಾಗಿರ್ಬೋದು ಅವಾಗ ಹಬ್ಬ ಎಲ್ಲ ಮುಗಿಲಿ ಆಮೇಲೆ ಹೋಗುವಂತೆ ಅಂತ ಹೇಳ್ತಾಯಿದ್ರು. ಆಮೇಲೆ ಹಬ್ಬ ಆದಮೇಲೆ ಕೇಳಿದ್ದಕ್ಕಂತ ಇದ್ದರು, ಇವಾಗ ಸ್ವಲ್ಪ ರಾಗಿ ಗೀಗಿ ಎಲ್ಲ ಒಕ್ಕಳೋದಿದೆ, ರಾಗಿ ಎಲ್ಲ ಒಕ್ಕದ್ಮೇಲೆ ಆಮೇಲೆ ಹೋಗೋವಂತೆ ಅಂತ ಹೇಳ್ತಾಯಿದ್ರು. ಕೊನೆಗೂ ಎಲ್ಲ ಕೆಲಸ ಕೂಡ ಕಂಪ್ಲೀಟ್ ಮಾಡಿಕೊಂಡು ಹಬ್ಬ ಜೊತೆಗೆ ರಾಗಿ ಕೆಲಸ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗ್ತಿದ್ದೀವಿ. ಅಮ್ಮನ ಮನೆಗೆ ಹೋಗೋದು ಅಂದರೆ ಏನೋ ಒಂಥರ ನಮ್ಮೆಲ್ಲ ಹೆಣ್ಮಕ್ಳಿಗೂ ಒಂಥರ ಖುಷಿ. ಅಮ್ಮನ ಮನೆಗೆ ಹೋಗೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗನೆ ಎದ್ದು ಬೇಗ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿಕೊಂಡು ಬೇಗ ರೆಡಿ ಆಗಿದ್ದಾಯಿತು. ಒಂದು ಅರೌಂಡ್ 11 o'clock ಅಷ್ಟರಲ್ಲಿ ಮನೆ ಬಿಟ್ವಿ. ಒಂದು 11:30ಗೆಲ್ಲ ನಾವು ಹೋಗಿ ಸ್ವಲ್ಪ ಟೈಮ್ಗೆ ಬಸ್ ಕೂಡ ಬಂದುಬಿಡ್ತು.
ನಮ್ಮನ್ನು ಬಸ್ ಹತ್ಸೋಕ್ಕೆ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು. ಅವರು ಗಾಡೀಲಿ ಬಂದಿದ್ದರಿಂದ ನಮ್ಮನ್ನು ಬಸ್ ಹತ್ಸಿ ಅವ್ರು ಕೂಡ ಹೊರಟರು. ಅವ್ರಿಗೂ ಬಾಯ್ ಹೇಳಿ ನಮ್ಮ ಪಯಣ ಹೊರಟಿದ್ದೆ ಮೈಸೂರು ಕಡೆಗೆ. ಬಸ್ ಕೂಡ ಏನು ರಶ್ ಇರಲಿಲ್ಲ, ತುಂಬಾ ಆರಾಮಾಗಿತ್ತು. ಹಂಗಾಗಿ ನಾವು ಒಂದು 3 ಸೀಟಲ್ಲಿ ಇರುತ್ತಲ್ಲ ಅಲ್ಲಿ ಕೂತ್ಕೊಂಡು ನನ್ನ ಮಗಳನ್ನು ಆಡಿಸ್ಕೊಂಡು ಸ್ವಲ್ಪ ಕಿಟಕಿ ಹತ್ರ ಅಲ್ಲಿ ನೋಡಿ ಇಲ್ಲಿ ನೋಡೋದನ್ನೆಲ್ಲ ತೋರಿಸ್ಕೊಂಡು ಆರಾಮಾಗಿ ಬಂದು ಚನ್ನಪಟ್ಟಣಕ್ಕೆ ರೀಚ್ ಆದ್ವಿ. ಚನ್ನಪಟ್ಟಣಕ್ಕೆ ನೋಡಿ ಎಷ್ಟು ಖಾಲಿ ಇದೆ ಬಸ್ಸು, ಜನನೇ ಇರಲಿಲ್ಲ. ಇಡೀ ಬಸ್ಸಲ್ಲಿ ಒಂದು ಅರೌಂಡ್ 10 ಜನ ಇದ್ರೇನೋ ಅಷ್ಟೇ, ಬಟ್ ತುಂಬಾ ಕಮ್ಮಿ ಇದ್ದರು ಜನ. ಚನ್ನಪಟ್ಟಣ ಬಸ್ ಸ್ಟಾಪಿಗೆ ಬಂದು ಬಸ್ ಇಳಿದ್ವಿ. ಬಸ್ ಇಳಿತಿದ್ದಾಗೇ ಒಂದು ಬಸ್ ಬಂತು, ಅದು ಮೈಸೂರಿಗೆ ಹೋಗೋ ಬಸ್ಸು. ಡೈರೆಕ್ಟ್ ಮೈಸೂರಿಗೆ ಹೋಗೋ ಗಾಡಿ ಬಂತು. ಸೊ ನೋಡ್ದು ಅಷ್ಟೇನು ರಶ್ ಇರಲಿಲ್ಲ ಅದು ಕೂಡ, ಹಂಗಾಗಿ ಮೇ ಬಿ ನನಗೆ ಸೀಟ್ ಸಿಗ್ಬೋದು ಅಂಥೇಳಿ ಅಂದ್ಕೊಂಡು ಆ ಒಂದು ನಂಬಿಕೆ ಮೇಲೆ ಬಸ್ ಹತ್ತಿದೆ. ಫಸ್ಟ್ ಬಸ್ಸೇ ಹತ್ಕೊಂಡೆ, ಪಾಪು ಎತ್ಕೊಂಡು. ಪರವಾಗಿಲ್ಲ, ಒಂದು ಸೀಟ್ ಸಿಕ್ತು, ಮಗು ಎತ್ಕೊಂಡು ಹಾಗೆ ಕೂತ್ಕೊಂಡಿದ್ದೆ. ಮಂಡ್ಯದ ಹತ್ರ ಬರೋ ಅಷ್ಟರಲ್ಲಿ ತುಂಬ ಜನ ಇಳ್ಕೊಂಬಿಟ್ರು, ಒಂದು ಸ್ವಲ್ಪ ಜನ ಅಷ್ಟೇ ಉಳ್ಕೊಂಡ್ರು. ಆಮೇಲೆ ಮಂಡ್ಯದಲ್ಲಿ ಏನು ಸುಮಾರು ಜನ ಏನು ಹತ್ತಕ್ಕೆ ಹೋಗಲಿಲ್ಲ, ಹಂಗಾಗಿ ಸುಮಾರು ಸೀಟುಗಳು ಖಾಲಿಯಾಗೇ ಇತ್ತು. ಅವಳು ಯೂಶ್ವಲಿ ಒಂದು ಮಾರ್ನಿಂಗಲ್ಲೆಲ್ಲ ಬೆಳಗ್ಗೆ ಎದ್ದರೆ ಒಂದು 11 ಗಂಟೆ ಹಂಗೆ ಸ್ವಲ್ಪ ಹೊತ್ತು ಮಲ್ಕೋತಾಳೆ, ಒಂದು ಹಾಫ್ ಆನ್ ಅವರ್ ಆದರೂ ನಿದ್ದೆ ಮಾಡ್ತಾಳೆ. ಆದರೆ ಬೆಳಗ್ಗೆಯಿಂದ ಇವತ್ತು ಮಲ್ಕೊಳ್ಳೇ ಇಲ್ಲ. ಅಂದರೆ ಅವಳಿಗೆ ನಿದ್ದೆ ಬರ್ತಾಯಿತ್ತು, ಬಟ್ ಆದರೆ ನಾವು ರೆಡಿ ಮಾಡಿಕೊಂಡು ಬಸ್ಗೆ ಲೇಟ್ ಆಗುತ್ತೆ ಅಂತ ಹೇಳಿ ಕರ್ಕೊಂಬಂದ್ಬಿಟ್ವಲ್ಲ. ಬಸ್ಸಲ್ಲಿ ಮಲ್ಕೋತಾಳೇನೋ ಚನ್ನಪಟ್ಟಣದ ಬಸ್ಸಲ್ಲಿ ಅಂದ್ಕೊಂಡೆ, ಚನ್ನಪಟ್ಟಣದ ಬಸ್ಸಲ್ಲೂ ಮಲ್ಕೊಳ್ಳಿಲ್ಲ, ಫುಲ್ ಹಾಡ್ತಾ ಇದ್ಲು. ಇವಾಗ ಮಂಡ್ಯದ ಹತ್ರ ಬರ್ತಾರೆ ಹಂಗೇನು ಅವಳು ನಿದ್ದೆ ಬರೋಕ್ಕೆ ಶುರುವಾಯಿತು, ಮಲ್ಕೊಂಡ್ಳು. ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ ನನ್ನ ಮಗಳು. ಅಂದರೆ ಮಂಡ್ಯದ ಹತ್ರ ಬರ್ತಾರೋ ಹಂಗೆ ನನ್ನ ಪಕ್ಕ ಕೂತಿದ್ದವ್ರು ಇಬ್ಬರು ಕೂಡ ಇಳ್ಕೊಂಬಿಟ್ರು. ಹಂಗಾಗಿ 3 ಸೀಟ್ ಕೂಡ ಖಾಲಿ ಇತ್ತಲ್ಲ, ಅದಕ್ಕೆ ಅವಳನ್ನು ಸೀಟ್ ಮೇಲೆ ಮಲಗಿಸ್ಕೊಂಡೆ. ನನ್ನ ದುಪ್ಪಟ್ಟ ಇತ್ತಲ್ಲ, ದುಪ್ಪಟ್ಟದಲ್ಲಿ ಒರೆಸ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ಲು. ಒಂದು ಕೊಲಂಬಿಯಾ ಬರೋವರೆಗೂ ಕೂಡ ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡಿದ್ಲು. ಮಕ್ಕಳಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಅಲ್ವಾ. ಹಾಗಾಗಿ ಇವಳು ಎಷ್ಟೇ ತಲಹರಟೆ ಮಾಡಿದ್ರು ಕೂಡ ಎಲ್ಲರೂ ಪಾಪು ಅಂತ ಮುದ್ದು ಮಾಡ್ತಾಯಿದ್ರು ಹೋದ್ರು, ಯಾರೂ ಕೂಡ ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ. ಯಾಕಂದರೆ ಎದುರುಗಡೆ ಕೂತಿದ್ದ ಸೀಟ್ ಇತ್ತಲ್ಲ, ಆ ಎದುರುಗಡೆ ಇರೋ ಸೀಟಲ್ಲಿ ಒಬ್ರು ಅಂಕಲ್ ಕೂತಿದ್ರು. ಅವ್ರ ತಲೆ ಕೂದಲಿರಲಿಲ್ಲ, ಸ್ವಲ್ಪ ಬಾಣಲಿ ಥರ ಇತ್ತು. ಆ ಒಂದು ಕೂದಲನ್ನು ಅವ್ರ ತಲೆನ ಮುಟ್ಟೋದು, ಸುಮ್ಮನೆ ಆಗೋದು, ಮುಟ್ಟೋದು, ಎಳೆಯೋದು ಹಾಗೆಲ್ಲ ಮಾಡ್ತಾಯಿದ್ರು. ಅವರು ನೋಡಿಬಿಟ್ಟು ಸುಮ್ಮನೆ ನಗಾಡ್ತಾಯಿದ್ರು. ಅಲ್ಲಿ ಪಕ್ಕದಲ್ಲೇ ಒಬ್ಬರು ಅಜ್ಜಿ ಕೂಡ ಕೂತಿದ್ರು. ಅವರು ಅಷ್ಟೇ ನಮ್ಮ ಮಗಳನ್ನ ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಅವಳು ಅಷ್ಟೇ ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡಿಕೊಂಡು ಚೆನ್ನಾಗಿ ಆಡಿಕೊಂಡು ಬಸ್ ಸ್ಟಾಪ್ ಹತ್ರ ಬಂದು ರೀಚ್ ಆದ್ವಿ. ಮೊದಲೆಲ್ಲ ಬಸ್ಗಳು ಸಬರ್ ಬಸ್ ಸ್ಟ್ಯಾಂಡ್ಗೆ ಡೈರೆಕ್ಟಾಗಿ ಬಂದುಬಿಡ್ತಾಯಿತ್ತು, ಆದರೆ ಇವಾಗ ಆರ್ಗೇಟ್ ಎಲ್ಲ ಬಳಸ್ಕೊಂಡು ಬರೋದ್ರಿಂದ ನಮಗೊಂದು ಬೆನಿಫಿಟ್ಟು. ಯಾಕಂದರೆ ಸಬರ್ ಬಸ್ಗೆ ಹೋದರೆ ನಮ್ಮೂರ ಗಾಡಿಗಳು ಸಿಗೋದಿಲ್ಲ, ಸಿಕ್ಕಿದ್ರೂ ಕೂಡ ನಮ್ಮೂರ ಹತ್ರ ಸ್ಟಾಪ್ ಕೊಡೋಲ್ಲ. ಇಲ್ಲಿ ಹಾರ್ಗೇಟ್ ಹತ್ರ ಬರ್ತಾ ಇದ್ದಂಗೆ ಬಸ್ ಇಳ್ಕೊಂಡು ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ಗೆ ಒಂದು ಬಸ್ ಹತ್ಕೊಂಡು, ಸಿಟಿ ಬಸ್ ಸ್ಟ್ಯಾಂಡಿಂದ ಊರು ಬಸ್ ಹತ್ಕೊಂಡು ಊರಿಗೆ ಬಂದ್ವಿ. ಫೈನಲಿ ಮೈಸೂರಿಗೆ ಬಂದು ರೀಚ್ ಆದ್ವಿ. ಅಮ್ಮನ ಮನೆಗೆ ಬಸ್ ಸ್ಟಾಪಿಂದ ಸ್ವಲ್ಪ ದೂರ ನಡಿಬೇಕು, ಅದರಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಪಾಪುನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಅಮ್ಮನೂ ಕೂಡ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ದೆ. ಅಮ್ಮನೂ ಕೂಡ ಬಸ್ ಸ್ಟಾಪಿಗೆ ಬಂದಿದ್ದರು. ಅಮ್ಮ ಪಾಪುನ ಎತ್ಕೊಂಡು ಬಂದರು. ನಾನು ಕೂಡ ನಡ್ಕೊಂಡು ಮನೆಗೆ ಬಂದು ರೀಚ್ ಆದ್ವಿ. ಮನೆಗೆ ಬಂದ್ವಿ, ಸ್ವಲ್ಪ ಹೊಟ್ಟೆ ಎಲ್ಲ ಹಸಿತಾಯಿತ್ತು ಅಂತೇಳಿ ಊಟ ಮಾಡಿಕೊಂಡು ನೋಡಿದರೆ ವರ್ಷದ ಮೊದಲನೇ ಹಣ್ಣು, ಇನ್ನೂ ಇವಾಗ ಕಾಯಿಗಳೆಲ್ಲ ಬಿಡ್ತಾಯಿದೆ. ಅಮ್ಮ ಮಾರ್ಕೆಟಿಗೆ ಹೋಗಿದ್ದಾಗ ಮಾವಿನಕಾಯಿ ತೊಗೊಂಡು ಬಂದಿದ್ರಂತೆ. ಮಾವಿನಕಾಯಿ ಚಿತ್ರಾನ್ನ ಏನಾದರೂ ಮಾಡೋಣ ಅಂತ ತಂದಿಟ್ಟಿದ್ರು. ಅದರಲ್ಲಿ ಹಾಗೆ ಇಟ್ಬಿಟ್ಟಿದ್ದರಿಂದ ಅವರು ಅದಾಗಿಯೇ ಹಣ್ಣಾಗಿಬಿಟ್ಟಿತ್ತು. ಅಂದರೆ ಪೌಡರ್ ಗಿೌಡರ್ ಏನು ಕೂಡ ಹಾಕಿದೆ. 2ರಲ್ಲಿ 1 ಹಣ್ಣಾಗಿತ್ತು, 1 ತೊಗೊಂಡ್ವಿ, ಇನ್ನು 2 ಸೀಬೆಹಣ್ಣು, ಅದು ಕೂಡ ಹಣ್ಣಾಗಿತ್ತು. ಅದರಿಂದ 2 ಕೂಡ ಕಟ್ ಮಾಡಿಕೊಂಡು ಚೆನ್ನಾಗಿ ತಿಂದ್ವಿ. ವರ್ಷದ ಮೊದಲನೇ ಹಣ್ಣು. ಇವಾಗೆಲ್ಲ ಹಬ್ಬಕ್ಕೆ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಮಾಡ್ತಾಯಿದ್ರು. ಆಲ್ರೆಡಿ ನಮಗೆ ಇಷ್ಟು ಬೇಗನೆ ಹಣ್ಣು ತಿನ್ನೋ ಭಾಗ್ಯ. ವರ್ಷದ ಮೊದಲನೇ ಹಣ್ಣನ್ನು ನನ್ನ ಮಗಳು ಕೂಡ ಸ್ವಲ್ಪ ಟೇಸ್ಟ್ ಮಾಡಿದ್ಲು. ಸ್ವಲ್ಪ ಸ್ವೀಟ್ ಆಗಿತ್ತು, ಸ್ವಲ್ಪ ಟೇಸ್ಟ್ ಮಾಡಿದ್ಲು. ಅವಳು ಕೂಡ ಸ್ವಲ್ಪ ತಿಂದಳು. ಅದಾದಮೇಲೆ ನಾವು ಕೂಡ ತಿಂದ್ಕೊಂಡು ಹಾಗೆ ಸ್ವಲ್ಪ ಕೂತ್ಕೊಂಡು ಅಮ್ಮನ ಹತ್ರ ಹರಟೆ ಹೊಡೆದಿತ್ತು. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.